ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬಹಿರಂಗ ಬಡಿದಾಟ ಜೋರಾಗಿದೆ. ಗದ್ದುಗೆಯ ಗುದ್ದಾಟ ಜೋರಾಗಿದ್ದು ಬಿವೈ ವಿಜೇಂದ್ರ ಸ್ಥಾನ ಬದಲಾವಣೆಗೆ ಪಟ್ಟನ್ನ ಹಿಡಿಯಲಾಗಿದೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಈಗ ಇಲ್ಲಿವರೆಗೂ ಕೂಡ ಬಹಿರಂಗ ಬಡಿದಾಟ ಅಷ್ಟು ಎದ್ದು ಕಾಣಿಸ್ತಾ ಇರಲಿಲ್ಲ. ಹೈಕಮಾಂಡ್ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಗದ್ದುಗೆಯ ಗುದ್ದಾಟ, ಬಿವೈ ವಿಜೇಂದ್ರ ಅವರ ಸ್ಥಾನ ಬದಲಾವಣೆ ಆಗಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಜಾತಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಪಟ್ಟ ಕೊಡಬೇಕು ಅಂತ. ಶ್ರೀರಾಮುಲು ಅವರಿಗೆ ಬೆಂಬಲವನ್ನ ನೀಡಿದ ಯತ್ನಾಳ್ ಟೀಮ್ ಈಗ ರಾಷ್ಟ್ರ ರಾಜಧಾನಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರೆಬಲ್ಸ್ ಟೀಮ್ ಪ್ರಮುಖವಾಗಿ ಒಂದು ಕಡೆ ಈಗ ಬಿಜೆಪಿ ಪಾಳೆಯದ ಅಸಮಾಧಾನ, ಬಣಬಡಿದಾಟ ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಗದ್ದುಗೆಯ ಗುದ್ದಾಟ ಮತ್ತಷ್ಟು ಜೋರಾಗಿದ್ದು ವಿಜೇಂದ್ರ ಅವರ ಸ್ಥಾನ ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ಬೇರೆಯದ್ದೇ ರೀತಿಯ ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ರೆಬಲ್ ಟೀಮ್ಸ್ ಜಾತಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿರುವಂತದ್ದು. ವಾಲ್ಮೀಕಿ ಸಮುದಾಯಕ್ಕೆ ಪಟ್ಟ ನೀಡಬೇಕು ಅಂತ ಅಂದ್ರೆ ಶ್ರೀರಾಮುಲು ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಅದರ ಜೊತೆಗೆ ಮತ್ತೊಂದೇನಪ್ಪ ಅಂದ್ರೆ ರಾಷ್ಟ್ರ ರಾಜಧಾನಿಯ ಅಂಗಳದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ದಾರೆ. ಸೋಮಣ್ಣ ನಿವಾಸಕ್ಕೂ ಕೂಡ ತೆರಳುವ ಮುನ್ನ ಮಾತುಕತೆಯನ್ನ ನಡೆಸಿರುವಂತದ್ದು. ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿ ಹೈಕಮಾಂಡ್ ನಾಯಕರ ಜೊತೆ ಯಾವ ರೀತಿ ಮಾತಾಡಬೇಕು, ಯಾರಿಗೆ ಆದ್ಯತೆಯನ್ನ ಕೊಡಬೇಕು ಅಂತ ವಿ ಸೋಮಣ್ಣ ಅವರ ನಿವಾಸಕ್ಕೆ ತೆರಳುವ ಮುನ್ನವೇ ಇದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಅವರು ಭಾಗಿಯಾಗಿರುವಂತದ್ದು. ಕೊನೆ ಹಂತದ ಹೋರಾಟಕ್ಕಿಳಿದಿದ್ದಾರೆ ಯತ್ನಾಳ್ ಬಣ. ಕೊನೆ ಹಂತದ ಹೋರಾಟ. ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು. ಬದಲಾವಣೆ ಮಾಡಲಿಲ್ಲ ಅಂತಂದ್ರೆ ಒಂದು ಕಡೆ ಅಸಮಾಧಾನ ಸ್ಫೋಟಗೊಂಡ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರ ನಿವಾಸಕ್ಕೆ ತೆರಳುವ ಮುನ್ನ ಬಿಗ್ ಮೀಟಿಂಗ್ ನಡೆಸಲಾಗಿದೆ. ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರಿಗೆ ಕೋಕ್ ಕೊಡಬೇಕು ಅನ್ನೋ ವಿಚಾರವಾಗಿ ರೆಬಲ್ಸ್ ಟೀಮ್ ಪಟ್ಟನ್ನ ಹಿಡಿದಿರುವ ಒಳ್ಳೆ ವಿಜುವಲ್ ಸರ್. कैमरा नहीं लेकर लगा है यहाँ पे। अरे दरवाजा खोलो जी। अरे ಅದೊಂದು ವಿಡಿಯೋ ಸಿಕ್ಕಿ ಒಳ್ಳೆ ವಿಜುವಲ್ ಸರ್. कैमरा नहीं लेकर लगा है यहाँ पे। अरे दरवाजा खोलो जी। अरे ಅದೊಂದು ವಿಡಿಯೋ ಸಿಕ್ಕಿ ಒಳ್ಳೆ ವಿಜುವಲ್ ಸರ್. कैमरा नहीं लेकर लगा है यहाँ पे। अरे दरवाजा खोलो जी। अरे ಅದೊಂದು ವಿಡಿಯೋ ಸಿಕ್ಕಿ ಒಳ್ಳೆ ವಿಜುವಲ್ ಸರ್. ದೆಹಲಿಯಲ್ಲೂ ಬಿವೈ ವಿಜೇಂದ್ರ ವಿರುದ್ಧ ರೆಬಲ್ಸ್ ಬುಸುಗುಟ್ಟಿದ್ದಾರೆ. ವಿಜೇಂದ್ರ ತಮ್ಮ ಮಧ್ಯೆ ಸಂಧಾನ ಪ್ರಶ್ನೆಯೇ ಏಳಲ್ಲ. ಹೊಸ ಚೈತನ್ಯ, ಹೊಸ ನಾಯಕತ್ವದ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಸಂಧಾನದ ಮಾತೇ ಹೇಳಲ್ಲ. ದೆಹಲಿಯಲ್ಲಿ ವಿಜಯಪುರ ಶಾಸಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೊದಲೇ ಬಿವೈ ವಿಜೇಂದ್ರ ಅವರನ್ನ ಕಂಡ್ರೆ ಆಗಲ್ಲ. ಸಂಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋಗೋದೇ ಇಲ್ಲ, ಅದರ ಪ್ರಶ್ನೆಯೇ ಏಳಲ್ಲ. ಹೊಸ
ನಾಯಕತ್ವ ಬೇಕು, ಹೊಸ ಚೈತನ್ಯದ ಅವಶ್ಯಕತೆ ಇದೆ. ಹಾಗಾಗಿ ಸಂಧಾನದ ಮಾತೇ ಇಲ್ಲ ಅಂತ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ರೊಕ್ಕದಲ್ಲೇ ಟಿಕೆಟ್ ತೊಗೊಂಡು ಭವನ ಅತಿ ಚೀಪ್. ಏನು ಸಂಧಾನ ಇಲ್ರಿ, ಅಂಥದ್ದೊಂದು ಸಂಧಾನ ಆಗುವಂಥ ಏನು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂಥ ಕೆಲಸ ಆಗಬೇಕು. ಮೊನ್ನೆ ಲೋಕಸಭೆಯಲ್ಲಿ ನಾವು ನಿರೀಕ್ಷಿತವಾಗಿ ಸುಮಾರು 25 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿತ್ತು. ಆ ದುರ್ದೈವ ಅಂದರೆ ಯಾರು ಇವತ್ತು ಪಕ್ಷದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದ್ರಿಂದ ನಾವು ಸೋತಿದ್ದೀವಿ. ಅಧ್ಯಕ್ಷರು ಟೆನ್ಷನ್ ಆಗಿದ್ದಾರೆ, ಯಾಕಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ಡೆಲ್ಲಿಗೆ ಬಂದು ಬೇರೆ ಬೇರೆಯವ್ರನ್ನ ಭೇಟಿ ಮಾಡ್ತಿದ್ದೀರಿ, ಸ್ವಲ್ಪ ಆತಂಕ ಆಗಿದ್ದಾರೆ. ಅವರು ಬಂದು ಡೆಲ್ಲಿಗೆ ಬಂದು ಹೈಕಮಾಂಡ್ ನಾಯಕರು ಭೇಟಿ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಟೆನ್ಷನ್ ಆಗಿ ನನಗೆ ಗೊತ್ತಿಲ್ಲ, ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಕಳೆದ ಬಾರಿ ತಾವು ಬಂದಾಗ ಹೈಕಮಾಂಡ್ ನಾಯಕರು ಸಿಕ್ಕಿರ್ಲಿಲ್ಲ. ಅಲ್ರಿ, ನಾವು ಯಾವುದೇ ರಾಷ್ಟ್ರೀಯ ನಾಯಕರ ಅಪಾಯಿಂಟ್ಮೆಂಟೇ ಕೇಳಿಲ್ಲ ಕಳೆದ ಬಾರಿ. ನಾವು ಯಾವುದೇ ಬಂದ ದಾರಿಗೆ ಸುಂಕ ಇಲ್ಲ, GST ಇಲ್ಲ ಅಂತ ಹೇಳಿದ್ರು ಕೆಲವೊಂದು ಮಂದಿ. ನಾವು GSTನೂ ಕೊಡೋರಲ್ಲ, ಸುಂಕನೂ ಕೊಡೋರಲ್ಲ. ನಮ್ಮ ರೊಕ್ಕದಲ್ಲೇ ಟಿಕೆಟ್ ತೊಗೊಂಡು ಭವನ ಅತಿ ಚೀಪ್ ರೇಟ್ನಲ್ಲಿ ನಮಗೆಲ್ಲ ಕೊಡ್ತಾರೆ, ಇರ್ತೀವಿ. ಏನು ನಾವು ಮೊನ್ನೆ ಬಂದಿದ್ದು ಫೌಂಡೇಶನ್ ಹಾಕ್ಲಿಕ್ಕೆ ಬಂದಿದ್ದು. ನಾವು ಯಾರು ರಾಷ್ಟ್ರೀಯ ನಾಯಕರನ್ನ ಬರೀ ನಾವೇ ಭೇಟಿ ಆಗೋದ್ರಿಂದ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿ ಮುಜುಗರ ಆಗಬಾರ್ದು. ನಮ್ಮ ಸಂಸತ್ ಸದಸ್ಯರು ಅವ್ರದ್ದು ಸಹ ಭಾವನೆಗಳು ಭಾಳ ಅವಶ್ಯ ಇದೆ. ಇವಾಗ ಸಂಸತ್ ಸದಸ್ಯರ ಭಾವನೆಗಳನ್ನು ಸಹ ಕೇಂದ್ರ BJP ಭಾಳಷ್ಟು ಪ್ರಮುಖವಾಗಿ ತಗೋತದೆ. ಆ ದೃಷ್ಟಿಕೋನದಿಂದ ಅವ್ರ ವಿಚಾರ ಏನಿದೆ, ಅನೇಕ ಸಂಸದರನ್ನು ಆ ಸಲ ಬಂದಾಗ ನಾವು ಸಂಸದರುಗಳನ್ನು ಭೇಟಿಯಾಗಿದ್ದೀವಿ. ಎಲ್ಲರೂ ನಮ್ಮ ಒಂದು ವಿಚಾರಕ್ಕೆ ಸಹಮತಿದ್ದಾರೆ. ಏನು ಸಂಧಾನ ಇಲ್ರಿ, ಅಂಥದ್ದೊಂದು ಸಂಧಾನ. ಒಂದು ಕಡೆ ವಿಜೇಂದ್ರ ಅವರೊಟ್ಟಿಗೆ ಸಂಧಾನದ ಮಾತುಕತೆಯೇ ಇಲ್ಲ. ಹೊಸ ಚೈತನ್ಯ, ಹೊಸ ನಾಯಕತ್ವದ ಅವಶ್ಯಕತೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ 25ಕ್ಕೆ 25 ಸ್ಥಾನವನ್ನ ಕೂಡ ನಾವು ಗೆಲ್ಲಬಹುದಿತ್ತು. ಆದರೆ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಲಿಲ್ಲ ಅನ್ನುವಂಥ ಹೇಳಿಕೆಯನ್ನ ಒಂದು ಕಡೆ ಯತ್ನಾಳ್ ಅವರು ಕೊಟ್ಟಿರುವಂಥದ್ದು. ಅಂದ್ರೆ ಯತ್ನಾಳ್ ಅವರು ಪಟ್ಟು ಹಿಡಿದಿರುವಂಥದ್ದು ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಅಂತ. ಸೊ ಇಂತಹ ಸಂದರ್ಭದಲ್ಲಿ ಸಂಧಾನ ಅನ್ನುವಂಥದ್ದು ಹೇಗೆ ಬರುತ್ತೆ? ನಾಯಕತ್ವ ದೃಢವಾಗಿ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಸೋಲನ್ನು ಕಾಣಬೇಕಾಗಿ ಬಂತು. ನಿರೀಕ್ಷಿತ ಮಟ್ಟದಲ್ಲಿ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಈಗಾಗಲೇ ರೆಬಲ್ಸ್ ಟೀಮ್ ದೆಹಲಿಯಲ್ಲಿ ಬೀಡು ಬಿಟ್ಟುಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಹೋಗಲ್ಲ ಅಂತ. ಅಂದರೆ ಪ್ರಮುಖವಾಗಿ ವಿಜೇಂದ್ರ ಅವರ ಬದಲಾವಣೆಯ ವಿಚಾರವಾಗಿ ಇಲ್ಲಿ ಆಲೋಚನೆಯನ್ನ ಮಾಡ್ತಾ ಇರುವಂಥದ್ದು. ರೆಬಲ್ಸ್ ಟೀಮ್ ಅಂತೂ ಈಗ ವಿಜೇಂದ್ರ ಅವರ ಬದಲಾವಣೆಯ ಪಟ್ಟನ್ನು ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಚುನಾವಣೆ ನಡೀಬೇಕಾಗಿದೆ. ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಜಾತಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದು ST ಸಮುದಾಯದ ವಿಚಾರವಾಗಿ ಕೂಡ ಮಾತುಕತೆ ಆಡಿದ್ದಾರೆ. ಅಂದ್ರೆ ಒಂದು ಈಗ ಕೆಲವೊಂದಿಷ್ಟು ವಿಚಾರವಾಗಿ ನೋಡಬೇಕು ಅಂದ್ರೆ ಹೈಕಮಾಂಡ್ ಮುಂಬರುವ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿರುವಂಥದ್ದು. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯ ಸೋಲು BJPಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಅದಾದ ನಂತರವೂ ಕೂಡ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ 9 ಸ್ಥಾನವನ್ನ ಕಾಂಗ್ರೆಸ್ ಕಬಳಿಕೆ ಮಾಡಿದ್ದು ಕೂಡ ಒಂದು BJPಗೆ ದೊಡ್ಡ ಹೊಡೆತ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಯಕತ್ವದ ಕೊರತೆ ಇದೆ. ಹೊಸ ಚೈತನ್ಯ ಪಕ್ಷಕ್ಕೆ ಬೇಕಾಗಿದೆ. ಪಕ್ಷದಲ್ಲಿ ನಾಯಕತ್ವ ಅನ್ನೋದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ಬೇಕು. ಆದ್ರೆ ಈಗ 2 ಬಣಗಳಾಗಿದೆ. 2 ಬಣ ಅನ್ನೋದಕ್ಕಿಂತ ನಾನಾ ಬಣಗಳಾಗಿದೆ. ಒಂದು ರೆಬಲ್ಸ್ ಟೀಮ್, ಇನ್ನೊಂದು ಸೈಲೆಂಟ್ ಆಗಿದ್ದಾರೆ, ಯಾರು ಕೂಡ ವಿಚಾರವಾಗಿ ಮಾತನಾಡ್ತಾ ಇಲ್ಲ. ಇನ್ನ ಸೀನಿಯರಿಟಿ ಅನ್ನುವಂಥದ್ದು ಒಂದಿದೆ. ಇನ್ನೊಂದು ಕಡೆ BS ಯಡಿಯೂರಪ್ಪನವರ ಬಣ, ಇನ್ನೊಂದು ಕಡೆ BY ವಿಜೇಂದ್ರ ಅವರ ಬಣ. BJP ಪಾಳೆಯದಲ್ಲಿ ಒಂದು ಆಡಳಿತ ಪಕ್ಷಕ್ಕೆ ಚುರುಕು ಮೂಡಿಸುವಂತ ಕೆಲಸವನ್ನ ಪಕ್ಕಕ್ಕಿಟ್ಟು ಕೇವಲ ಇವರ ಅಧಿಕಾರದ ಬಣಬಡಿದಾಟ ಮತ್ತಷ್ಟು ಜೋರಾಗ್ತಾ ಇದೆ. ಸದ್ಯದ
ಮಟ್ಟಿಗೆ ಅಸಮಾಧಾನಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಲಿಲ್ಲ ಅಂತಂದ್ರೆ ಆಡಳಿತ ಪಕ್ಷ ಕಟ್ ಹಾಕುವಂತ ವಿಚಾರದಲ್ಲಿ ಬಿಜೆಪಿ ನಾಯಕರು ಮುಂದಾಗುವುದಿಲ್ಲ. ಯಾಕಂದ್ರೆ ಒಂದು ರೆಬಲ್ಸ್ ಟೀಮ್ ಈಗಾಗಲೇ ಡೆಲ್ಲಿಗೆ ಹೋಗಿ ಕೂತಿದೆ. ಈ ಡೆಲ್ಲಿ ವಿಚಾರವಾಗಿ ವಿಜೇಂದ್ರ ಅವ್ರಿಗೂ ಕೂಡ ಆಗಾಗ ಬುಲಾವ್ ಬರ್ತಾನೆ ಇರುತ್ತೆ. ಸೊ ರಾಜ್ಯದಲ್ಲಿ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೆಲ್ಲಿ ಮಾತಾಡೋಕ್ಕಾಗುತ್ತೆ. ಸಭೆಯ ಬಳಿಕ ಸೋಮಣ್ಣ ನಿವಾಸಕ್ಕೆ ಆಗಮಿಸಿದ್ದಾರೆ ರೆಬಲ್ಸ್. ಈಗ ಬಿಗ್ ಮೀಟಿಂಗ್ ಅನ್ನ ಮಾಡಿಕೊಂಡು ಸೋಮಣ್ಣ ನಿವಾಸಕ್ಕೆ ಹೋಗಿದ್ದಾರೆ. ಈ ಸೋಮಣ್ಣ ಅವರ ಅಧಿಕೃತ ನಿವಾಸಕ್ಕೆ ಅರವಿಂದ ಲಿಂಬಾವಳಿಯವರು, ಹಾಗೆ ಮಹೇಶ್ ಕುಮಟಳ್ಳಿ, ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಹಾಗೂ ಅದರ ಜೊತೆಗೆ ಸಫ್ದರ್ಜಂಗ್ ರಸ್ತೆಯಲ್ಲಿರುವಂತಹ ರೈಲ್ವೆ ಸಚಿವರ ನಿವಾಸ ಇದು. ಸೊ ಆ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಲಿದ್ದಾರೆ. ತಮ್ಮ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರೊಟ್ಟಿಗೆ ಕೂಡ ಮಾತನಾಡಬೇಕಲ್ಲ. ಸೊ ಹಾಗಾಗಿ ಕೆಲವೊಂದಿಷ್ಟು ವಿಚಾರವಾಗಿ ಕೂಡ ತೆರಳಬೇಕಾಗುತ್ತೆ. ಈಗ ಒಂದು ಪೂಜಾ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅಲ್ಲಿ. ಸೊ ಹಾಗಾಗಿ ತೆರಳಿರುವಂಥದ್ದು. ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಯಾವುದೇ ಇರಲಿ ರಾಜಕೀಯ ನಾಯಕರು ಒಗ್ಗಟ್ಟಾಗಿ ಒಂದ್ ಕಡೆ ಸೇರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗಿರುತ್ತೆ. ಸೊ ಸದ್ಯದ ಮಟ್ಟಿಗೆ ಈಗಾಗಲೇ ಸೋಮಣ್ಣ ಅವರ ನಿವಾಸಕ್ಕೆ ರೆಬಲ್ಸ್ ನಾಯಕರು ತೆರಳಿದ್ದಾರೆ. ಗಮನಿಸ್ತಾ ಇರಬಹುದು, ರೆಬಲ್ಸ್ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿರುವಂಥದ್ದು. ಒಗ್ಗಟ್ಟಾಗಿನೇ ಈಗ ಬಲ ಪ್ರದರ್ಶನದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಒಬ್ಬೊಬ್ರು ಹೋದ್ರೆ ಸಾಧ್ಯನೇ ಇಲ್ಲ. ಹಾಗಂತ ರೆಬಲ್ಸ್ ನಾಯಕರೆಲ್ಲರೂ ಕೂಡ ಪ್ರತಿ ಬಾರಿ ಕೂಡ ದೆಹಲಿಯಲ್ಲಿ ಹೋಗಿ ಬೀಡು ಬಿಡುವಂತ ವಿಚಾರವಾಗಿ ಈಗ ರೈಲ್ವೆ ಸಚಿವರ ನಿವಾಸದಲ್ಲಿ ಪೂಜಾ ಕಾರ್ಯ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ತೆರಳಿದ್ದಾರೆ. ಕೆಲವೊಂದಿಷ್ಟು ಪ್ರಬಲ ನಾಯಕರು ಹೋಗಿ ಅವರೊಟ್ಟಿಗೆ ಮಾತನಾಡಲಿದ್ದಾರೆ. ಸೊ ಹೀಗಾಗಿ ಒಂದು ಭೇಟಿ ಕುತೂಹಲ ಇದ್ರೂ ಕೂಡ, ಅದು ಪೂಜಾ ಕಾರ್ಯ ಆಗಿದ್ರು ಕೂಡ, ರಾಜಕೀಯ ಆಗಿಲ್ಲ ಅಂದ್ರೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರತಿ ಬಾರಿ ಕೂಡ ರೆಬಲ್ಸ್ ಟೀಮ್ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಇರುತ್ತೆ. ಇವತ್ತು ಪೂಜಾ ಕಾರ್ಯಕ್ಕೆ ಹೋಗಿದ್ರು ಕೂಡ ರೆಬಲ್ಸ್ ಟೀಮ್ ತಮ್ಮ ಪಟ್ಟನ್ನ ಬಿಡದೆ ರಣಹದ್ದುಗಳ ರೀತಿ ತಮ್ಮ ಹಠ ಹಿಡಿದು ಕೂತ್ ಬಿಟ್ಟಿದ್ದಾರೆ. ಸೊ ಇವತ್ತು ಪೂಜೆ ಇದ್ರೂ ಕೂಡ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅಂತ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಎಸ್, ನೋಡಿ ಬಸವರಾಜ್, ಪ್ರಮುಖವಾಗಿ ಒಂದ್ ಕಡೆ ರೆಬಲ್ಸ್ ಟೀಮ್ ವಿಜೇಂದ್ರ ಅವರ ಬದಲಾವಣೆ ಆಗ್ಲೇಬೇಕು ಅಂತ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ಪೂಜಾ ವಿಷಯ ಇರುವಂತಹ ಹಿನ್ನೆಲೆಯಲ್ಲಿ ರೈಲ್ವೆ ಸಚಿವರ ಮನೆಗೆ ತೆರಳಿದ್ದಾರೆ. ಏನೇ ಇದ್ರೂ ಕೂಡ ಇಷ್ಟೆಲ್ಲ ರೆಬಲ್ಸ್ ನಾಯಕರು ಹೋಗಿದ್ದಾರೆ ಅಂದ್ರೆ ರಾಜಕೀಯ ಬೆಳವಣಿಗೆ ಇದ್ದೇ ಇರುತ್ತೆ. ರೂಪ, ಈಗಾಗಲೇ ಬಿಜೆಪಿಯ ಪಕ್ಷದಲ್ಲಿ ರೆಬಲ್ ನಾಯಕರ ಒಂದಿಷ್ಟು ಹಾವಳಿ, ಅವರ ಒಂದಿಷ್ಟು ಸಭೆಗಳು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ದೆಹಲಿಯಲ್ಲಿ ಇರ್ತಕ್ಕಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಸಾಕಷ್ಟು ನಾಯಕರು ಏನದು ರೆಬಲ್ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವು ನಾಯಕರು ಕೂಡ ಈಗ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ರೂಪ ಹೊಸದಾಗಿ ಏನಂತಂದ್ರೆ, ಏನು ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಒಂದು ಸರ್ಕಾರಿ ನಿವಾಸಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಅಲ್ಲಿ ಅವರೊಂದು ಪೂಜೆ ನೆಪ ಮಾತ್ರಕ್ಕೆ ಪೂಜೆಗೆ ಹೋಗಿರ್ತಕ್ಕಂಥದ್ದು. ಆದ್ರೆ ಒಂದಿಷ್ಟು ಅವರದೇ ಆಗಿರ್ತಕ್ಕಂಥ ಅಜೆಂಡಾವನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಅದರ ಪೂರ್ವ ಸಿದ್ಧತೆ ಸಭೆಯನ್ನು ಕೂಡ ಈಗ ಸೋಮಣ್ಣ ಅವರ ನಿವಾಸದಲ್ಲಿ ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದಕ್ಕಿಂತ ಮುಂಚಿತವಾಗಿ ದೆಹಲಿ ಹೋಗೋಕ್ಕಿಂತ ಮೊದಲು ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಕೂಡ ಮಾಡಿದ್ರು, ದಾವಣಗೆರೆಯಲ್ಲಿ. ಅದಾದ ಬಳಿಕ ಇದೀಗ ದೆಹಲಿಗೆ ಬಂದ ತಕ್ಷಣ ನೇರವಾಗಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ರೆ ಸೋಮಣ್ಣ ಅವರನ್ನ ಭೇಟಿ ಮಾಡಿಕೊಂಡಿದೆ. ಸೋಮಣ್ಣ ಅವರು ಹೈಕಮಾಂಡ್ ನಾಯಕರನ್ನ ಅವ್ರದ್ದು ಏನು ಪ್ರಮುಖವಾಗಿರುವ ಬೇಡಿಕೆ ಇದೆ, ರಾಜ್ಯಾಧ್ಯಕ್ಷ ಸ್ಥಾನವನ್ನ
ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ವಿಜಯೇಂದ್ರ ಅವ್ರನ್ನ ಮರು ನೇಮಕ ಮಾಡಿದ್ರೆ ಪಕ್ಷಕ್ಕೆ ಆಗ್ತಕ್ಕಂತಹ ಕೆಲವೊಂದಿಷ್ಟು ಡ್ಯಾಮೇಜ್ ಗಳನ್ನು ಕೂಡ ಅವರು ಹೇಳಿದಂತೆ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಈಗಾಗಲೇ ಒಂದಿಷ್ಟು ಪಕ್ಷದಲ್ಲಿ ಆಗಿರ್ತಕ್ಕಂಥ ಆಂತರಿಕ ಬೆಳವಣಿಗೆ, ಅವರ ಏನು ಆರೋಪಗಳೇನಿದಾವೆ, ಯಾಕೆ ಅವರು ಈ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟೀಕರಣ ಕೂಡ ಹೈಕಮಾಂಡ್ ನಾಯಕರಿಗೆ ಕೊಡಲಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ಲಿಕ್ಕೆ ದೆಹಲಿಯ ಅಂಗಳಕ್ಕೆ ಈಗ ರೆಬಲ್ ಟೀಮ್ ನಾಯಕರು ಹೋಗಿರ್ತಕ್ಕಂಥ ಅದರ ಮೊದಲ ಭಾಗವಾಗಿ ಸೋಮಣ್ಣ ಅವರ ನಿವಾಸದಲ್ಲಿ ಚರ್ಚೆ ನಡೆಸಿರ್ತಕ್ಕಂಥದ್ದು. ರೂಪ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.